ಹೋಗಿ ಕೇಳಿದಾಗ ಡೌನ್ ಬಂದು ಬ್ಯಾಗ್ ಅಂತ ಹೇಳಿದ ಮೇಲೆ ನಾನು ಬದಿಗೊಟ್ಟಿದೆ ಮಾಹಿತಿ ಯಾರು ಅವ್ರು ಉತ್ತರ ಕೊಡ್ಬೇಕು, ನನಗೆ ಯಾಕೆ ಹೇಳ್ತೀರಿ? ಆದ್ರೂ ಸಹ ರೈತರ ಪರವಾಗಿ ಇಷ್ಟು ದಿನ ಆ ಫೈಲನ್ನು ಅಲ್ಲಿ ಮುಟ್ಟಿಸುವಂತ ಕೆಲಸ ನಾವು ಮಾಡಿದ್ದೇವೆ. ದೀಪಕ್ಕೆ ಕೇಳ್ಕೊಂಡಿದ್ದೇವೆ, ನಾವು ಬರಬೇಕು. ಒಂದು ವಾರ ಅಲ್ಲಿ ಇಟ್ಟು ನಾನು ಗುರುವಾರ ಬಂದ್ರೆ ಮತ್ತೆ ಫೈಲ್ ಇರಬಾರ್ದು, ಮತ್ತೆ ಯಾರು ಒಂದು ಇಬ್ಬರು ಇದ್ದು ಫಾಲೋಅಪ್ ಮಾಡಬೇಕು. ಮತ್ತೆ ಸೋಮವಾರ ನಾನು ಬರ್ತೇನೆ, ಕ್ಯಾಬಿನೆಟ್ ತಗೊಂಡು ಹೋಗುವಂತ ಎಲ್ಲ ಪ್ರಯತ್ನ ಮಾಡ್ತೇವೆ. ನಾವು ಇವಾಗಲೇ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಪ್ರಭು ನಿಮ್ಮ ಹತ್ರ ಮಾತಾಡ್ತೇವೆ. ಚುನಾವಣೆ ಆದ ರೀತಿಯ ಎಲ್ಲ ಪ್ರಯತ್ನಗಳು ನಾವು ಮಾಡ್ತೇವೆ. ನಿನ್ನೆ ರಿಕ್ವೆಸ್ಟ್ ಅನ್ನ ಸರ್ಕಾರ ಮಂತ್ರಿಗಳು ಹೇಳಿದ್ದಾರೆ, ಲಕ್ಷ್ಮೀಪ್ಪ ಹೇಳಿದ್ದಾರೆ, ನಾವು 30 ತಾರೀಕಿಗೆ 3 ತಾರೀಕಿಗೆ ಬರ್ತೇವೆ ಅಂತ ಹೇಳ್ತಾರೆ. ಲಕ್ಷ್ಮೀ ಹಬ್ಬ ಮಾತು ಕೊಡ್ತೇನೆ. ತಾವು ಅಟ್ಲೀಸ್ಟ್ ಈಗ ಕಟಾವ್ ಬಂದಿದೆ, ಕಟಾವ್ ಮಾಡಬೇಕು. ಮಳೆ ಈಗ ನಾಳೆ ಬಿಟ್ರೆ ಕಟಾವ್ ಆಗುವಲ್ಲಿಗೆ ರೈತರಿಗೆ ತೊಂದರೆ ಆಗುತ್ತೆ. ನಾವು ಏನಾದ್ರು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಒಳ್ಳೆಯದು. ರೈತರಿಗೆ ಕಟಾವಿಗೆ ತೊಂದರೆ ಆಗಬಾರ್ದು ಅನ್ನೋ ಮನವಿ ಮಾಡಿ ನಾವು ಸ್ವಲ್ಪ ದಿನಮಟ್ಟಿಗೆ ಸ್ಥಗಿತಗೊಳಿಸಬೇಕಂತ ನನ್ನ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೇನೆ. ಹೋಗಿ ಕೇಳಿದಾಗ ಡೌನ್ ಬಂದು ಬ್ಯಾಗ್ ಅಂತ ಹೇಳಿದ ಮೇಲೆ ನಾನು ಬದಿಗೊಟ್ಟಿದೆ ಮಾಹಿತಿ ಯಾರು ಅವ್ರು ಉತ್ತರ ಕೊಡ್ಬೇಕು, ನನಗೆ ಯಾಕೆ ಹೇಳ್ತೀರಿ? ಆದ್ರೂ ಸಹ ರೈತರ ಪರವಾಗಿ ಇಷ್ಟು ದಿನ ಆ ಫೈಲನ್ನು ಅಲ್ಲಿ ಮುಟ್ಟಿಸುವಂತ ಕೆಲಸ ನಾವು ಮಾಡಿದ್ದೇವೆ. ದೀಪಕ್ಕೆ ಕೇಳ್ಕೊಂಡಿದ್ದೇವೆ, ನಾವು ಬರಬೇಕು. ಒಂದು ವಾರ ಅಲ್ಲಿ ಇಟ್ಟು ನಾನು ಗುರುವಾರ ಬಂದ್ರೆ ಮತ್ತೆ ಫೈಲ್ ಇರಬಾರ್ದು, ಮತ್ತೆ ಯಾರು ಒಂದು ಇಬ್ಬರು ಇದ್ದು ಫಾಲೋಅಪ್ ಮಾಡಬೇಕು. ಮತ್ತೆ ಸೋಮವಾರ ನಾನು ಬರ್ತೇನೆ, ಕ್ಯಾಬಿನೆಟ್ ತಗೊಂಡು ಹೋಗುವಂತ ಎಲ್ಲ ಪ್ರಯತ್ನ ಮಾಡ್ತೇವೆ. ನಾವು ಇವಾಗಲೇ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಪ್ರಭು ನಿಮ್ಮ ಹತ್ರ ಮಾತಾಡ್ತೇವೆ. ಚುನಾವಣೆ ಆದ ರೀತಿಯ ಎಲ್ಲ ಪ್ರಯತ್ನಗಳು ನಾವು ಮಾಡ್ತೇವೆ. ನಿನ್ನೆ ರಿಕ್ವೆಸ್ಟ್ ಅನ್ನ ಸರ್ಕಾರ ಮಂತ್ರಿಗಳು ಹೇಳಿದ್ದಾರೆ, ಲಕ್ಷ್ಮೀಪ್ಪ ಹೇಳಿದ್ದಾರೆ, ನಾವು 30 ತಾರೀಕಿಗೆ 3 ತಾರೀಕಿಗೆ ಬರ್ತೇವೆ ಅಂತ ಹೇಳ್ತಾರೆ. ಲಕ್ಷ್ಮೀ ಹಬ್ಬ ಮಾತು ಕೊಡ್ತೇನೆ. ತಾವು ಅಟ್ಲೀಸ್ಟ್ ಈಗ ಕಟಾವ್ ಬಂದಿದೆ, ಕಟಾವ್ ಮಾಡಬೇಕು. ಮಳೆ ಈಗ ನಾಳೆ ಬಿಟ್ರೆ ಕಟಾವ್ ಆಗುವಲ್ಲಿಗೆ ರೈತರಿಗೆ ತೊಂದರೆ ಆಗುತ್ತೆ. ನಾವು ಏನಾದ್ರು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಒಳ್ಳೆಯದು. ರೈತರಿಗೆ ಕಟಾವಿಗೆ ತೊಂದರೆ ಆಗಬಾರ್ದು ಅನ್ನೋ ಮನವಿ ಮಾಡಿ ನಾವು ಸ್ವಲ್ಪ ದಿನಮಟ್ಟಿಗೆ ಸ್ಥಗಿತಗೊಳಿಸಬೇಕಂತ ನನ್ನ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೇನೆ.